ನೈಟ್ ಡ್ಯೂಟಿ ಮಾಡ್ಕೊಂಡಂಥ ವೆಂಕಟೇಶ್ ನಂಜಪ್ಪ ಅವ್ರಿಗೆ ಇದ್ದಕ್ಕಿದ್ದಂಗೆ ಮಹಾಶಿವರಾತ್ರಿ ಹಬ್ಬದ ದಿವಸ ಶಿವಪ್ಪನ ದರ್ಶನ ಮಾಡಬೇಕು ಅನಿಸ್ಬಿಡ್ತದೆ. ಒಂದು ಕ್ಯಾಂಪಸ್ ಹಿಡ್ಕೊಂಡು ಕಿಟಕಿ ಪಕ್ಕದಲ್ಲಿ ನಿದ್ದೆ ಬರ್ತಾಯಿದ್ರು ಬಿಡಲ್ಲ. ಗಿಡ ಮರಗಳ ಗುಡ್ಡಗಳ ಕಾಡುಗಳ ನೋಡ್ಕೊಂಡು 150 ಕಿಲೋಮೀಟ್ರು ಹಾಗೆ ದೂರ ಪ್ರಯಾಣ ಬೆಳೆಸ್ಬಿಡ್ತಾರೆ. ಅಲ್ಲಿ ಟಿ ನರಸೀಪುರ ಗ್ರಾಮಕ್ಕೆ ಬಂದು ಇಳ್ಕೊತಾರೆ. ಟಿ ನರಸೀಪುರ ಗ್ರಾಮದಲ್ಲಿ ಮುಂದೆಗಡೆ ಎಂಟ್ರೆನ್ಸ್ಗೆ ಹೋಗ್ತಿದ್ದಂಗೆ ಅಲ್ಲೊಂದು ಅಗಸ್ತ್ಯ ದೇವಸ್ಥಾನ, ಕಾರುಗಳು, ಜನಗಳು, ಜಾತ್ರೆನೇ ನಡೀತಾ ಇರ್ತದೆ ಅಲ್ಲಿ. ಅದನ್ನು ನೋಡ್ತಾ ಹಾಗೆ ಹಿಂದೆ ಹೋಗ್ತಾರೆ. ಅಲ್ಲಿ ನಮ್ಮ ಕರ್ನಾಟಕ ಸುಪ್ರಸಿದ್ಧವಾದ ತ್ರಿವೇಣಿ ಸಂಗಮ ಕೇಳಿದರೆ, ಮೊನ್ನೆ ಕುಂಭಮೇಳ ಆಯ್ತಲ್ಲ, ಅದೇ ಇಲ್ಲಿ 3 ವರ್ಷಕ್ಕೊಂದ್ಸರಿ ಇಲ್ಲೂ ಕೂಡ ಆಗುತ್ತೆ ಅಂತ ಕೇಳಿದ್ದೀವಿ. ಅಲ್ಲಿ ಸ್ನಾನ ಮಾಡೋದು ಒಳ್ಳೆಯದು ಅಂತ ಅವರು ಕೂಡ ಸ್ನಾನ ಮಾಡ್ಕೊಂಡೇ ಬಿಡ್ತಾರೆ. ಅಲ್ಲಿ ಸ್ನಾನ ಮಾಡ್ಕೊಂಡು ಒಂದು ವೈಟ್ ಆ್ಯಂಡ್ ವೈಟು ಪಂಚೆ ಶರ್ಟ್ ಹಾಕೊಂಡ್ಬಿಡ್ತಾರೆ. ಸೀದಾ ಮುಖ್ಯ ದ್ವಾರದಲ್ಲಿ ದೇವ್ರ ದರ್ಶನಕ್ಕೆ ಹೋಗ್ಬಿಡ್ತಾರೆ. ಒಳಗಡೆ ಹೋಗ್ತಾರೆ, ಎಲ್ಲಿ ನೋಡು ಜನ, ಪೂಜೆಗಳು ಪುರಸ್ಕಾರಗಳು ನಡೀತಾ ಇದೆ. ಸೊ ಇವರು ಕೂಡ ಇವತ್ತಿಗೂ ಕುಂಕುಮನ ಧರಿಸ್ಕೊಂಡ್ಬಿಡ್ತಾರೆ, ದೇವ್ರ ದರ್ಶನ ಮಾಡ್ಕೋತಾರೆ. ಅಲ್ಲಿಂದ ಮುಂದೆ ಹೋಗಿ ಗುಂಜು ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಶಿವರಾತ್ರಿ ಹಬ್ಬದ ವಿಶೇಷವಾದಂಥ ದರ್ಶನ ಪಡ್ಕೊಂಬರ್ತಾರೆ. ಸೊ ಎಲ್ಲರಿಗೂ ಇದರದ್ದು ಶಿವರಾತ್ರಿ ಹಬ್ಬದ ವಿಶೇಷತೆ ಎಲ್ರಿಗೂ ಒಳ್ಳೇದು ಮಾಡಲಿ ಆ ಶಿವಪ್ಪ.